ಇನ್ನು ಆಟೋಮೊಬೈಲ್ ಕ್ಷೇತ್ರಕ್ಕೂ ಕೂಡ ಜಿಎಸ್ಟಿ ಗುಡ್ ನ್ಯೂಸ್ ಕೊಟ್ಟಿದೆ. ಕಾರು, ಬೈಕು, ಆಟೋಗಳ ಮೇಲಿನ ಜಿಎಸ್ಟಿಯೂ ಇಳಿಕೆಯಾಗಿದೆ. ಮೊದಲು ಇದು ಇದ್ದಿದ್ದು 28% ಜಿಎಸ್ಟಿ. ಈಗ ಅದನ್ನ 18%ಗೆ ಇಳಿಸಿದ್ದಾರೆ. 12 ಮತ್ತು 18%, 28% ಜಿಎಸ್ಟಿ ಸ್ಲಾಬ್ ಅನ್ನೇ ತೆಗೆದು ಹಾಕಿದ್ದಾರೆ. 28% ಇದ್ದ ಆಟೋಮೊಬೈಲ್ ಇಂಡಸ್ಟ್ರಿಯ ಜಿಎಸ್ಟಿಯನ್ನ 18ಕ್ಕೆ ಇಳಿಸಿದ್ದಾರೆ. ಘೋಷಣೆಯಾದ ದಿನದಿಂದ ಇವತ್ತಿನವರೆಗೆ ಕಾಯ್ತಾ ಇದ್ರು ಜನ. ಯಾಕಂದ್ರೆ ಇವತ್ತಿನಿಂದ ಇಂಪ್ಲಿಮೆಂಟ್ ಆಗುತ್ತೆ. ಸಿಮೆಂಟ್, ಎಲ್ಲಾ ಮಾದರಿಯ ಟಿವಿಗಳು, ಎಸಿ, ಫ್ರಿಡ್ಜ್, 350cc ಒಳಗಿನ ಎಲ್ಲಾ ಮೋಟಾರ್ ಸೈಕಲ್ಗಳು, ಟೂ ವೀಲರ್ಗಳು, ಸಣ್ಣ ಸಣ್ಣ ಕಾರುಗಳು, ಲಕ್ಸುರಿ ಕಾರುಗಳೆಲ್ಲ ಸಣ್ಣ ಕಾರುಗಳು, ಟ್ರ್ಯಾಕ್ಟರ್, ಬಸ್, ಟ್ರಕ್, ತ್ರಿಚಕ್ರ ವಾಹನಗಳು, ಆಟೋದ ಬಿಡಿ ಭಾಗ. ಒಂದು ಹೋಲಿಕೆ ಮಾಡಿ ನಾವು ನಿಮಗೆ ಉದಾಹರಣೆಗಳನ್ನ ತೋರಿಸ್ತಾ ಇದ್ದೀವಿ. ಹೋಂಡಾ ಶೈನ್ ಈ ಹಿಂದಿನ ದರ ಎಷ್ಟಿದೆ, ಬಜಾಜ್ ಪಲ್ಸರ್ ಈ ಹಿಂದಿನ ದರ ನೀವು ನೋಡ್ತಾ ಇದ್ದೀರಿ. ಟಿವಿಎಸ್ ಅಪಾಚಿ ಇಂದಿನ ದರ, ಹಳೆಯ ದರ. ಯಮಹ ತಗೋಬೇಕು ಅಂದ್ರೆ 1,35,000 ಆಯ್ತು, ಅದರಲ್ಲೂ ಕೂಡ ಕಡಿಮೆ ಆಗಿದೆ. ಆಲ್ಟೋ ಕಾರಿನ ದರ ನೀವು ನೋಡ್ತಾ ಇದ್ದೀರಾ. 7,32,000 ರೂಪಾಯಿ ತಗೋಬೇಕಾಗಿತ್ತು, ಹೊಸ ದರದಲ್ಲಿ 6,57,000 ರೂಪಾಯಿ. ಅಂದ್ರೆ ಸರಿಸುಮಾರು 3,25,000 ಲಕ್ಷ ನೀವು ಉಳಿಸಬಹುದು. 74,411 ಅಷ್ಟು ಉಳಿಸಬಹುದು. ಸ್ವಿಫ್ಟ್ ತಗೋಬೇಕು ಅಂದ್ರೆ 8,45,000 ರೂಪಾಯಿ ಮೇಲ್ ಕೊಡಬೇಕಾಗಿತ್ತು, ಈಗ ಅದು ಕೂಡ ಇಳಿಕೆಯಾಗಿದೆ. ತಗೋಬೇಕಂದ್ರೆ 11 ಲಕ್ಷದ 20,000 ರೂಪಾಯಿ ಕೊಡಬೇಕಾಗಿತ್ತು, ಈಗ 10,70,000 ರೂಪಾಯಿ. ಅಂದ್ರೆ ಸುಮಾರು ಅರ್ಧ ಲಕ್ಷ ಉಳಿಸಬಹುದು. 49,797 ರೂಪಾಯಿಗಳನ್ನ ನೀವು ಉಳಿಸಬಹುದಾಗಿದೆ. ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಆಗಿರುವ ಬದಲಾವಣೆ ನೀವು ನೋಡ್ತಾ ಇದ್ರೆ 1 ಲಕ್ಷ, ಅರ್ಧ ಲಕ್ಷ ನೀವು ಉಳಿಸಬಹುದಾಗಿದೆ. ಬ್ರಿಜಾ ತಗೋಬೇಕು ಅಂದ್ರೆ ಎಷ್ಟು ಆಗ್ತಾ ಇತ್ತು, ಈಗ ಹೊಸ ದರ ಎಷ್ಟಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ. XUV 700 ಉದಾಹರಣೆಗೆ XUV 700 ನೀವು ತಗೋಬೇಕು, 14 ಲಕ್ಷ ರೂಪಾಯಿ ಆಗ್ತಾ ಇತ್ತು. ಅಂದ್ರೆ 13,98,999 ರೂಪಾಯಿ. ಇದು ಉದಾಹರಣೆ ಕೊಡ್ತಾ ಇದ್ದೀವಿ. XUV ಎಲ್ಲರೂ ತಗೋಬೇಕು ಅಂತ ಇತ್ತೀಚಿನ ದಿನದಲ್ಲಿ ಕ್ರೇಜ್ ಜಾಸ್ತಿ ಆಗಿದೆ. ಹೊಸ ದರ ಎಷ್ಟಿದೆ ಅಂದ್ರೆ 12,48,999 ರೂಪಾಯಿ. ಅಂದ್ರೆ 1.5 ಲಕ್ಷ ರೂಪಾಯಿ ಉಳಿತಾಯ. 1.5 ಲಕ್ಷ ರೂಪಾಯಿ ಉಳಿತಾಯ ಜಿಎಸ್ಟಿ ಇಂದ ಆಗಿರೋ ಬದಲಾವಣೆ ಇದು. ಹೀಗೆ ಎಲ್ಲದರಲ್ಲೂ, ಎಲ್ಲಾ ಕಂಪನಿಗಳ ಕಾರಿನಲ್ಲೂ ಕೂಡ ಉಳಿತಾಯ ಹೆಚ್ಚಾಗಿದೆ. ಹಾಗಾಗಿನೇ ದಸರಾ ಶುರು ಆಗ್ಬಿಡ್ಲಿ ಅಂತ ಬಹಳಷ್ಟು ಜನ ಹೋಲ್ಡ್ ಮಾಡಿದ್ರು. ದ್ವಿಚಕ್ರ ವಾಹನ, ತ್ರಿಚಕ್ರ ವಾಹನ, ಕಾರ್ಗಳನ್ನ ತಗೊಳ್ಳೋದಕ್ಕೆ ಹೋಲ್ಡ್ ಮಾಡಿದ್ರು. ಜಿಎಸ್ಟಿ ಒನ್ಸ್ ಅಪ್ಲೈ ಆಗ್ಬಿಡ್ಲಿ, ಆಮೇಲೆ ತಗೊಳ್ತೀವಿ ಅಂತ. ಆದ್ರೆ ಎನ್ಕ್ವೈರೀಸ್ ನ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ ಆಯಾ ಕಾರ್ನ ಶೋರೂಮ್ನ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ರು. ಒಂದು 15% ಎನ್ಕ್ವೈರೀಸೇ ಜಾಸ್ತಿ ಆಗಿದೆಯಂತೆ. ಇನ್ನು ಆರೋಗ್ಯ ವಲಯಕ್ಕೂ ಕೂಡ ಇದರಿಂದ ಹೆಚ್ಚಿನ ಲಾಭ ಆಗಿದೆ. ಜೊತೆಗೆ ಶಿಕ್ಷಣ ವಲಯಕ್ಕೂ 33 ಜೀವರಕ್ಷಕ ಔಷಧಿಗಳಿಗೆ ಜಿಎಸ್ಟಿ ಇಲ್ಲ, ನೋ ಜಿಎಸ್ಟಿ. ಇದು ಬಡ ಮತ್ತು ಮಧ್ಯಮ ವರ್ಗದವರ ಪಾಲಿಗೆ ಅತಿ ದೊಡ್ಡ ಉಡುಗೊರೆ, ಅತಿ ದೊಡ್ಡ ಗಿಫ್ಟ್ ಇದು. ಅಪರೂಪದ ಕಾಯಿಲೆಗಳ ಮೇಲೂ ಕೂಡ ಯಾವುದೇ ಜಿಎಸ್ಟಿ ಇರೋದಿಲ್ಲ. ವೈಯಕ್ತಿಕ ವಿಮೆ, ಆರೋಗ್ಯ ವಿಮೆ ತಗೋಬೇಕು ಅಂತ ಹೇಳಿದ್ರೆ ಅದರದೊಂದಷ್ಟು ಜಿಎಸ್ಟಿ ಕೊಡಬೇಕಾಗಿತ್ತು. ಉದಾಹರಣೆಗೆ 13,000 ರೂಪಾಯಿ ನಿಮ್ಮ ವೈಯಕ್ತಿಕ ವಿಮೆ ಅಂತ ಹೇಳಿದ್ರೆ ಸುಮಾರು 15,500 ರೂಪಾಯಿ ನೀವು ಕಟ್ಟಬೇಕಾಗಿತ್ತು. 16,000ವರೆಗೆ ಕಟ್ಟಬೇಕಾಗಿತ್ತು ಈ ಹಿಂದೆ ಜಿಎಸ್ಟಿ. ಈಗ ಆ ಜಿಎಸ್ಟಿ ಝೀರೋ. 13 ಜೀವರಕ್ಷಕ ಔಷಧಕ್ಕೆ ಈಗ ಝೀರೋ ಜಿಎಸ್ಟಿ ಇದೆ. ಹೆಲ್ತ್ ಇನ್ಶೂರೆನ್ಸ್, ಥರ್ಮಾಮೀಟರ್, ಮೆಡಿಕಲ್ ಆಕ್ಸಿಜನ್, ಕನ್ನಡಕ ಸೇರಿದಂತೆ ಹಲವಾರು ಜಿಎಸ್ಟಿಗಳನ್ನ ಇಳಿಕೆ ಮಾಡಿದ್ದಾರೆ. ಆದರೆ ಮೇನ್ಲಿ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಜೀವರಕ್ಷಕ ಔಷಧಗಳು ಝೀರೋ ಜಿಎಸ್ಟಿ.
ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ನಮ್ಮ ಇಬ್ಬರು ಪ್ರತಿನಿಧಿಗಳಿದ್ದಾರೆ. ಪ್ರಮುಖವಾಗಿ ಇವತ್ತು GST ರಿಲೀಸ್ ಆಗ್ತಾ ಇದೆ, GSTಯಲ್ಲಿ ರಿಲೀಫ್ ಸಿಗ್ತಾ ಇದೆ. ಜನರ ಅಭಿಪ್ರಾಯ ಹೇಗಿದೆ? ಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ಎನ್ಕ್ವೈರೀಸ್ ಜಾಸ್ತಿ ಆಗಿದೆ ಅಂತ ತಿಳಿಸಲಾಗ್ತಾ ಇದೆ. ಒಂದು ಕಡೆ ಚೇತನ್ ಇದ್ದಾರೆ, ಮತ್ತೊಂದು ಕಡೆ ರಕ್ಷಾ ಇದ್ದಾರೆ. ಚೇತನ್, ನೀವು ಯಾವ ಭಾಗದಲ್ಲಿದ್ದೀರಾ? GST ಇಂಪ್ಯಾಕ್ಟ್ ಯಾವ ರೀತಿ ಆಗಿದೆ? ಭಾವನಾ, ನಾನು ಇದೀಗ ಮಲ್ಲೇಶ್ವರಂನ ಒಂದು ನಂದಿನಿ ಪಾರ್ಲರ್ ಏನಿದೆ ಇಲ್ಲಿ ಇರುವಂಥದ್ದು. ಇಲ್ಲಿ ಸಾಕಷ್ಟು ಅಂದರೆ KMFನ ಸಾಕಷ್ಟು ಪ್ರಾಡಕ್ಟ್ಗಳು, ಅದರಲ್ಲೂ ಕೂಡ ತುಪ್ಪ, ಬೆಣ್ಣೆ ಮತ್ತು ಗುಡ್ ಲೈಫ್ ಹಾಲು ಮತ್ತು ಚೀಸ್ ಇರ್ಬೋದು, ಪನ್ನೀರ್ ಇರ್ಬೋದು, ಹೀಗೆ ಸಾಕಷ್ಟು ಮತ್ತು ಸಂಸ್ಕರಿಸಿದ ಆಹಾರಗಳೇನಿದೆ ಅದ್ರ ಮೇಲಿರುವಂತಹ GST ಪ್ರಮಾಣ ಇವತ್ತಿಂದ ಇಳಿಕೆ ಆಗ್ತಾ ಇದೆ. ಯಾಕಂದರೆ ಇವತ್ತಿಂದ ಹೊಸ GST ಸ್ಲ್ಯಾಬ್ ಆಗ್ತಿರುವಂಥದ್ದು. ಹೀಗಾಗಿ ಈ ಹಿಂದೆ ಹಾಲು ಮತ್ತು ಮೊಸರು ಮೇಲೆ ಯಾವುದೇ ರೀತಿಯಾದಂಥ GST ಇರಲಿಲ್ಲ. ಆದರೆ ಇದೀಗ ತುಪ್ಪದ ಮೇಲೆ, ಚೀಸ್ ಮೇಲೆ, ಪನ್ನೀರ್ ಮೇಲೆ ಮತ್ತು ಗುಡ್ ಲೈಫ್ ಹಾಲು ಮತ್ತು ಸಂಸ್ಕರಿಸಿದಂತಹ ಫ್ಲೇವರ್ಡ್ ಮಿಲ್ಕ್ಗಳಿರ್ಬೋದು ಮತ್ತು ಸ್ವೀಟ್ಗಳಿರ್ಬೋದು, ಇದೆಲ್ಲದಕ್ಕೂ ಕೂಡ GST ಅಪ್ಲೈ ಆಗಿತ್ತು. ಆದರೆ ಇವತ್ತಿಂದ ಆ ಒಂದು GSTನ ಒಂದು ಏನು ಕೇಂದ್ರ ಸರ್ಕಾರ ಏನಿದೆ ತೆಗೆದಾಕಿರುವಂಥದ್ದು, ಸ್ಲ್ಯಾಬ್ಗಳನ್ನು ರಿಮೂವ್ ಮಾಡಿರುವಂಥದ್ದು. ಈ ಒಂದು GST ಇಂಪ್ಯಾಕ್ಟ್ ಯಾವ ರೀತಿ ಒಂದು ಸಾರ್ವಜನಿಕ ವಲಯದಲ್ಲಾಗಿದೆ, ಇದ್ರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನು ಅನ್ನೋದನ್ನು ನಾನು ಅವ್ರ ಬಳಿಯೇ ತಿಳ್ಕೊಳ್ತೀನಿ. ಸರ್, GST ಇವತ್ತಿಂದ ಕಡಿಮೆ ಆಗ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು? ಖುಷಿ ಇದೆಯಾ, ಹೇಗೆ ಅಂತ? ಖಂಡಿತ ಇದು ಮೆಚ್ಚತಕ್ಕಂಥದ್ದು, ಸ್ವಾಗತಾರ್ಹ. ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೆ ಇದು ಬೇಕಿತ್ತು. ಬಜೆಟ್ ಒಂದೇ ಅಲ್ಲ, ಇದು ಅಡಿಷ್ನಲ್ ಆಗಿ ಬೋನಸ್ ಆಗಿ ಬಂದಿದೆ. ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಈ ಥರ ಎಲ್ಲ ಒಂದು ಕಾಮನ್ ಅದು ಟ್ಯಾಕ್ಸ್ ಸ್ಟ್ರಕ್ಚರ್ ಬೇಕಿತ್ತು. ಅದನ್ನು ತಂದಿದ್ದರು. ಅದರಲ್ಲಿ ಮೊದಲು ಹೆಚ್ಚು ಅನ್ನಿಸ್ತಿತ್ತು ಕೆಲವರಿಗೆ, ಆದರೆ ಎಲ್ಲನೂ ಕ್ರೋಢೀಕರಿಸಿ ಒಂದು ಮೊತ್ತದಲ್ಲಿ 5, 12, 18, 28 ಈ ಥರ ಮಾಡಿದ್ದನ್ನು ಈಗ ಇನ್ನೂ ಸಿಂಪ್ಲಿಫೈ ಮಾಡಿ ಈಗ 18 ಮತ್ತು 5ಕ್ಕೆ ಇಷ್ಟು ಮಾತ್ರ ತಂದು ನಿಲ್ಲಿಸಿದ್ದಾರೆ. ಇದು ನಿಜವಾಗ್ಲೂ ಸ್ವಾಗತಾರ್ಹ. ಪ್ರತಿಯೊಬ್ಬ ಮಧ್ಯಮ ವರ್ಗದವರಿಗೆ ಒಂದೊಂದು ರೂಪಾಯಿ ಸಹ ಅವರಿಗೆ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅವ್ರ ಜೀವನನಿತ್ಯ ಜೀವನ ಮಾಡಬೇಕಾದ್ರೆ ಭಾಳ ಕಷ್ಟಗಳಿರುತ್ತೆ. ಇದನ್ನು ನಾವು ಅರ್ಥಕೋಬೇಕಾಗುತ್ತೆ. ಇದನ್ನು ದೇಶ ಅಭಿವೃದ್ಧಿ ಆಗಬೇಕು ಅಂದರೆ ಸಂಕಷ್ಟ ಇದೆ. ಸದ್ಯಕ್ಕೆ ಅಮೇರಿಕಾದಿರೋ ತೊಂದರೆಯಿಂದ ನಮಗೆ ಸಾಕಷ್ಟು ತೊಂದರೆಗಳಾಗಬಹುದು. ಅದರಲ್ಲೂ ಸಹ ಈ ಒಂದು ಬದಲಾವಣೆಯನ್ನು ತಂದಿದ್ದಾರೆ. ಅದು ಈ ದಸರಾ ಮಹೋತ್ಸವದಲ್ಲಿ ಎಲ್ಲರಿಗೂ ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ನಿನ್ನೆ ಪ್ರಧಾನಮಂತ್ರಿಗಳು ಮಾತಾಡಿದರು. ಅದು ತುಂಬ ಸ್ವಾಗತಾರ್ಹ. ಇನ್ನೂ ಹೆಚ್ಚು ಹೆಚ್ಚು ಅಭಿವೃದ್ಧಿ ಆಗಲಿ. ಸಾಧ್ಯವಾದರೆ ಇನ್ನೂ ತೆರಿಗೆ ಮುಂದೆ ಕಮ್ಮಿ ಆದರೆ ಮಾಡಲಿ. ಬಡವರು ಮತ್ತು ಮಧ್ಯಮ ವರ್ಗದವರು ಇವರೇ ಸಹ, ಮಧ್ಯಮ ವರ್ಗದವರೇ ಹೆಚ್ಚು ತೆರಿಗೆ ಕಟ್ಟೋದು. ಬಡವರದು ಪಾಪ ಅವ್ರಿಗಾಗೋದಿಲ್ಲ, ದೊಡ್ಡವರು ಬೇರೆ ಹೇಗೋ ತಪ್ಪಿಸ್ಕೋತಾರೆ. ಮಧ್ಯಮ ವರ್ಗದವರೇ ಜಾಸ್ತಿ ಟ್ಯಾಕ್ಸ್ ಕಟ್ಟೋದು, ತೆರಿಗೆ ಕಟ್ಟೋದು. ಅವರಿಗೆ ಇದು ಬೇಕಿತ್ತು. ಅವರಿಗೆ ಇದು ಒಂದು ಕೊಡುಗೆಯಾಗಿ ಬಂದಿದೆ ದಸರಾ ಮಹೋತ್ಸವದಲ್ಲಿ ಅಂತ ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಏನು ಇದಿಷ್ಟು ಒಂದು ಪಬ್ಲಿಕ್ ಒಪಿನಿಯನ್ ಆದರೆ, ಇನ್ನು ಶಾಪ್ ಓನರ್ಗಳು, ಶಾಪನ್ನು ಇಟ್ಕೊಂಡು ನಡೆಸ್ಕೊಂಥವ್ರು, ಅವ್ರಿಗೆ ಯಾವ ರೀತಿ ಇದ್ರ ಬಗ್ಗೆ ಮಾಹಿತಿ ಈ KMF ವತಿಯಿಂದ ಕೊಟ್ಟಿದ್ದಾರಾ ಇಲ್ವಾ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸರ್, ಇವತ್ತಿಂದ ಬೆಣ್ಣೆ, ತುಪ್ಪ ಈ ಒಂದು ಐಟಮ್ಗಳಿಗೆ ಕೇಂದ್ರದಿಂದ GST ಕಡಿಮೆ ಆಗ್ತಾ ಇದೆ. ನಿಮಗೆ ಮಾಹಿತಿ ಬಂದಿದೆಯಾ? ನಿಮ್ಗೆ ಯಾವಾಗ ಇದ್ರ ಬಗ್ಗೆ KMF ಏನಾದರೂ ತಿಳಿಸ್ಕೊಟ್ಟಿದ್ದಾರಾ ಈವರೆಗೂ? ಏನಾದರೂ ಹೊಸದು ಏನಾದರೂ? ಅಲ್ಲ, ಇದು ನಮಗಿನ್ನೂ ಮಾಹಿತಿ ಇನ್ನೂ ಬಂದಿಲ್ಲ. ಸರ್ಕ್ಯುಲೇಷನ್ ಪ್ರಕಾರ GST ಕಮ್ಮಿ ಮಾಡ್ತಾಯಿದೆ, ಅದು ಆದಮೇಲೆ ಕಮ್ಮಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇವಾಗಿರೋ ಮಾಹಿತಿ ಪ್ರಕಾರ ಒಂದು 1 kg ಗೀ ಪ್ಯಾಕೆಟ್ ಬಂದುಬಿಟ್ಟು 650 ರೂಪಾಯಿ ಇತ್ತು. ಇವಾಗ ಅದನ್ನ ಆ ಪರ್ಸೆಂಟೇಜ್ ಮುಖಾಂತರ ಕಮ್ಮಿ ಮಾಡಿದಾಗ ಒಂದು 610 ರೂಪಾಯಿ ಬರುವಂಥ ಸಾಧ್ಯತೆ ಇದೆ. ಇದು ನಮ್ಮ ಕರ್ನಾಟಕಕ್ಕೆ ಒಂದು ಈ ನಂದಿನಿ ಬ್ರ್ಯಾಂಡು ಸ್ವಲ್ಪ ಈ ಥರ ದುಬಾರಿ ಆಗಿದೆ. ಆ್ಯಕ್ಚುಲಿ ಜನಸಾಮಾನ್ಯರಿಗೆ ಸ್ವಲ್ಪ ಒಂದು ಕಮ್ಮಿ ರೇಟ್ ಸಿಕ್ಕಿದ್ದು ನಮ್ಮ ದಸರಾ ಹಬ್ಬದ ಕೊಡುಗೆ ಅಂತಲೂ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ನಮ್ಮ ಒಂದು ಕರ್ನಾಟಕ ಬ್ರ್ಯಾಂಡ್ ಆಗಲಿ ಯಾವುದೇ ಒಂದು ವಸ್ತುಗಳಾಗಲಿ ಈ ಒಂದು GST ಕಮ್ಮಿ ಮಾಡೋದ್ರಿಂದ ಎಲ್ಲ ಪ್ರಮಾಣದ ವಸ್ತುಗಳ ಒಂದು ರೇಟು ಒಂದು ನಾರ್ಮಲ್ ರೇಟಲ್ಲಿ ಸಿಗುತ್ತೆ ಅಂತ ಜನಸಾಮಾನ್ಯರು, ಗ್ರಾಹಕರಿಗೂ ಅದೊಂಥರ ಒಂದು ತುಂಬ ಖುಷಿ ವಿಷಯ ಇದು. ಒಂದು ಅದು ನಮ್ಮ ರೈತರಿಂದ ಒಂದು ಸಲಕರಣೆ ಆದ ಈ ನಂದಿನಿ ಬ್ರ್ಯಾಂಡ್ಗಳು ಒಂದು ಜನಸಾಮಾನ್ಯರಿಗೆ ಒಂದು GST ಇಲ್ಲದೆ ಸಿಕ್ಕಿದರೆ ಅವರಿಗೆ ಒಂದು ಇನ್ನೊಂದು ಥರ ಅನುಕೂಲ ಆಗುವಂಥ ಒಂದು ಹಂತ ಎಲ್ಲ ಹಂತದ ಬೆಳವಣಿಗೆ ಇದಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತೇನಂತ ಹೇಳಿದ್ರೆ, ಇವಾಗ ಚೀಸ್ ಆಗಲಿ, ಹಾಲಾಗಲಿ, ಮೊಸರಾಗಲಿ, ಇದಕ್ಕೆ ಇವಾಗ ರೈತರಿಂದ ಬರುವಂಥದ್ದು ವಸ್ತುಗಳು. ಅದಕ್ಕೆ ಯಾವುದೇ GST ಇಲ್ಲದಿದ್ದರೆ ಜನಸಾಮಾನ್ಯರಿಗೆ ಹೊರೆ ಆಗೋದ್ರಿಂದ ತಪ್ಪುತ್ತೆ. ಇದು ಅರ್ಥ ಆಯ್ತಲ್ವಾ? ಮತ್ತು ಇದು ನಮಗೆ ದೈನಂದಿನ ಯಾವುದೇ ಒಂದು ವಸ್ತುಗಳಿರಲಿ ಸರ್, ಅದರಿಂದ GSTಯಿಂದ ಮುಕ್ತವಾಗಬೇಕಂದ್ರೆ ನಮ್ಮ ಒಂದು ಆಸೆಗಳಷ್ಟೇ. ಅದು ಜಾಸ್ತಿ ಮಾಡಬೇಕಂತಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಇದೊಂದು ಆಶ್ವಾಸನೆ ಕೊಟ್ಟಿರೋದು ಎಲ್ಲ ಜನಸಾಮಾನ್ಯರಿಗೆ, ಬಡಬಗ್ಗರಿಗೆ ಅಂತ ಹೇಳ್ದಲ್ಲ, ಜನಸಾಮಾನ್ಯರ ಕೂಲಿ ಕಾರ್ಮಿಕರಿಗೆ ಒಂಥರ ತುಂಬ ಸಂತೋಷದ ವಿಷಯ. ಇದು ಒಂದು ನಮ್ಮ ದಸರಾ ಹಬ್ಬದ ಕೊಡುಗೆ ಅಂತಲೂ ಹೇಳ್ಬೋದು.
ಇದು ಸಾರ್ವಜನಿಕರ ಮತ್ತು ಶಾಪನ್ನು ನಡೆಸ್ತೋವಂಥ ಒಂದು ಮಾತಾಗಿರುವಂಥದ್ದು. ಅಂದರೆ GST ಏನು ಕಡಿಮೆ ಆಗಿದೆ, ಸಹಜವಾಗಿ ಎಲ್ಲರಲ್ಲೂ ಕೂಡ ಸಂತಸವನ್ನು ಮೂಡಿಸಿರುವಂಥದ್ದು ಭಾವನಾ. ಎಸ್, ಧನ್ಯವಾದ ಚೇತನ್. ಇನ್ನು ರಕ್ಷಾ ಇದ್ದಾರೆ. ರಕ್ಷಾ, ಯಾವ ಭಾಗದಲ್ಲಿದ್ದೀರಿ? ಅಲ್ಲಿನ ಸಾರ್ವಜನಿಕರು ಯಾವ ರೀತಿ GST ಬಗ್ಗೆ ಮಾತನಾಡ್ತಾ ಇದ್ದಾರೆ? ಸ್ಪೆಷಲಿ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಇದೊಂದು ಬೋನಸ್. ಔಷಧಿ ವಸ್ತುಗಳಿಂದ ಹಿಡಿದು ಬೈಕ್ ಕೊಳ್ಳೋದರವರೆಗೆ ಸಮಾಧಾನ. ಹಾಗಾಗಿ ಇದರ ಇಂಪ್ಯಾಕ್ಟ್ ಹಲವಾರು ದರಗಳು, ಊಟದ ದರಗಳು, ಬೆಳಗ್ಗೆಯಿಂದ ಏನು ಬಳಸ್ತೀವೋ ವಸ್ತುಗಳು, ಅದರ ದರಗಳು ಕೂಡ ಇಳಿಕೆ ಆಗಿರೋದ್ರಿಂದ ಸಹಜವಾಗಿ ಎಲ್ಲದರ ಮೇಲೂ ಇಂಪ್ಯಾಕ್ಟ್ ಆಗುತ್ತೆ. ಅಲ್ಲಿನ ಜನ ಏನು ಹೇಳ್ತಿದ್ದಾರೆ? ಎಸ್ ಭಾವನಾ, ನಿಜಕ್ಕೂ ಕೂಡ ದಿನ ಬೆಳಗಾದ್ರೆ ಒಂದಲ್ಲ ಒಂದು ದುಬಾರಿ ವಿಚಾರಗಳನ್ನ ಕೇಳಿ, ಬೆಲೆ ಏರಿಕೆ ವಿಚಾರಗಳನ್ನ ಕೇಳಿ ಬೇಸತ್ತಿದ್ದ ಜನರ ಪಾಲಿಗೆ ಇದು ಸಂಜೀವಿನಿ ತರ ಬಂದಿದೆ ಅಂತಾನೆ ಹೇಳ್ಬೋದು. 2017ರಲ್ಲಿ ಯಾವಾಗ ಪ್ರಪ್ರಥಮ ಬಾರಿಗೆ GSTಯನ್ನು ತರಲಾಯಿತೋ ಆ ದಿನಗಳಲ್ಲೇನೆ ಕೇಂದ್ರ ಸರ್ಕಾರ ಹೇಳಿತ್ತು, ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಹೇಳಿದ್ರು, ನಿರ್ಮಲಾ ಸೀತಾರಾಮನ್ ಕೂಡ ಹೇಳಿದ್ರು, 5 ವರ್ಷಗಳಲ್ಲಿ ಇದನ್ನ ಪರಿಷ್ಕರಣೆ ಮಾಡ್ತೀವಿ ಅಂತ. ತಡವಾಗಿ ಆದರೂ ಕೂಡ ಒಳ್ಳೆಯ ಪರಿಷ್ಕರಣೆ ಅಂತಾನೆ ಹೇಳ್ಬೋದು. ಸ್ಪೆಷಲಿ 12% ಹಾಗೂ 18% ಸ್ಲ್ಯಾಬ್ ಏನು ರದ್ದಾಯಿತು, ಇದು ನಿಜವಾಗ್ಲೂ ಕೂಡ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಕೂಡ ಒಂದು ಲಕ್ಸುರಿ ಜೀವನವನ್ನ ಪಡಿಲಿಕ್ಕೆ, ಲಕ್ಸುರಿ ಜೀವನವನ್ನ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಅವರ ಇಷ್ಟದ ವಸ್ತುಗಳನ್ನ ಕೊಂಡ್ಕೊಳ್ಳಿಕ್ಕೆ ಎಲ್ರಿಗೂ ಕೂಡ ಕಾತರದಿಂದ ಇದ್ದಾರೆ. ಎಸ್ಪೆಷಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿರುವಂತಹ ಬೈಕ್, ಕಾರ್ಗಳನ್ನ ಕೊಂಡ್ಕೊಳ್ಳೋಕಿರ್ಬೋದು, ಅವ್ರಿಗೆ ಇಷ್ಟ ಬರುವಂತಹ ದೊಡ್ಡ ದೊಡ್ಡ ಟಿವಿಗಳನ್ನ ಮನೆಗೆ ತಂದು ಹಾಕೊಳ್ಳೋಕಿರ್ಬೋದು, ಖುಷಿಯಾಗಿದ್ರೆ. ಮತ್ತೊಂದು ಕಡೆ ಹೆಂಗಪ್ಪ ನಾವು ಇಷ್ಟು ದುಬಾರಿ ವಸ್ತುಗಳನ್ನ, ಅಂದರೆ ದುಬಾರಿ ಔಷಧಿಗಳನ್ನ ಕೊಂಡ್ಕೊಳ್ಳೋದಕ್ಕೂ ಕೂಡ ದುಡ್ಡು ಕೊಡಬೇಕಾ? ಇನ್ಶೂರೆನ್ಸ್ ಮಾಡ್ಕೊಳ್ಳೋದೇನೆ ಕಷ್ಟ. ದೇಶದಲ್ಲಿ ನಾವು ನೋಡ್ಬೋದು ಕೇವಲ 3-4% ಮಾತ್ರ ಲೈಫ್ ಇನ್ಶೂರೆನ್ಸ್ಗಳನ್ನ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಯಾಕಂತಂದ್ರೆ ನಮ್ಮ ಜನರಲ್ಲಿ ಈಗಾಗಲೇ ಲೈಫ್ ಇನ್ಶೂರೆನ್ಸ್ ಬಗ್ಗೆ ಅವೇರ್ನೆಸ್ ಕಡಿಮೆ ಇದೆ. ಅಂಥದ್ರಲ್ಲಿ ಕೂಡ 1800 ರೂಪಾಯಿ, ಅಂದರೆ 10,000 ರೂಪಾಯಿ ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂದರೆ 1800 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಿತ್ತು. 18% ರೂಪಾಯಿ ಅದ್ರ ಮೇಲೆ GST ಇತ್ತು. ಅದು ರದ್ದಾಗಿರೋದಂತೂ ಸಾಕಷ್ಟು ಜನರಿಗೆ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ. ಇನ್ನು ಮುಂದೆನಾದ್ರೂ ಒಂದು ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಆಗ್ತಾರೇನೋ ನಮ್ಮ ದೇಶದ ಜನ ಅಂತ ಅನಿಸ್ತಾ ಇರ್ತಕ್ಕಂಥದ್ದು. ಸೊ ಈ ಎಲ್ಲ ವಿಚಾರವಾಗಿ ಪ್ರಮುಖವಾಗಿ ಒಂಥರ ಸಂತಸ. ಆದರೆ ಮತ್ತೊಂದು ಕಡೆ ದಿನಬಳಕೆಯ ವಸ್ತುಗಳು, ಶಾಂಪು ಇರ್ಬೋದು, ಸೋಪ್ ಇರ್ಬೋದು, ಜೊತೆಗೆ ದಿನ ಬಳಸುವಂತಹ ಹಾಲು, ಮೊಸರು, ಇದ್ರ ಮೇಲೂ ಕೂಡ GST ಇಳಿಕೆ ಆಗಿರ್ತಕ್ಕಂಥದ್ದು. ಸದ್ಯ ನಾನು ಈಗ KR ಸರ್ಕಲ್ ಅಲ್ಲಿರುವಂತಹ ನಿಸರ್ಗ ಹೋಟೆಲ್ನಲ್ಲಿದ್ದೀನಿ. ಈ ಹೋಟೆಲ್ನಲ್ಲಿ ಸಾಕಷ್ಟು ಜನ ಸಾರ್ವಜನಿಕರಿದ್ದಾರೆ. ಬೆಳಗ್ಗೆ ಬಂದು ತಿಂಡಿಯನ್ನು ಕೂಡ ತಿಂತಾ ಇರ್ತಕ್ಕಂಥದ್ದು. ಸೊ ಬೆಳಗಿನ ಉಪಹಾರಗಳನ್ನು ಸವಿತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸಾರ್ವಜನಿಕರ ಅಭಿಪ್ರಾಯವನ್ನ ಕೇಳೋಣ. GSTಯ ಒಂದು ಇಳಿಕೆಯಿಂದ ಯಾವ ರೀತಿಯಾದಂತಹ ಒಂದು ಸಂತಸ ಅವರಿಗೆ ಆಗಿದೆ, ಯಾವ ರೀತಿ ಅನುಕೂಲ ಆಗಿದೆ ಅಂತ. ಸರ್, GST ಅನ್ನೋದು ಒಂದು ರೀತಿ ಹೊರೆ ಅಂತ ನಾವು ಭಾವಿಸಿದ್ವಿ 2017ರಲ್ಲಿ. ಆದರೆ ಒಂದು ದೇಶ ಒಂದು ತೆರಿಗೆ ಅನ್ನುವಂತಹ ಒಂದು ಅಭಿಪ್ರಾಯದಲ್ಲಿ ಬಂದಂತಹ GST ಇವತ್ತು ಎಲ್ರಿಗೂ ಕೂಡ ಸಹಕಾರಿಯಾಗಿರ್ತಕ್ಕಂಥದ್ದು ದೇಶದ ಅಭಿವೃದ್ಧಿ ನಿಟ್ಟಿನಲ್ಲಿ. ಈಗ ಅದರ ಒಂದು ಸ್ಲ್ಯಾಬ್ ಕೂಡ ಇಳಿಕೆ ಆಗಿದೆ. ನಿಮಗೆ ವೈಯಕ್ತಿಕವಾಗಿ ಯಾವ ರೀತಿಯಾದಂತಹ ಒಂದು ಸಹಕಾರ ಆಗ್ತಾ ಇದೆ ಸರ್? ಸಾಮಾನ್ಯವಾಗಿ ಎಲ್ಲ ಬಡ ಮಧ್ಯಮ ವರ್ಗದವರು 12 ಮತ್ತು 20 ಅಂಡರ್ ಇದರಲ್ಲೇ ಬರ್ತಾಯಿದ್ರು. ಅವ್ರಿಗೆಲ್ಲ ತುಂಬ ಉಪಕಾರ ಆಗಿದೆ. ಮತ್ತು ಮೋದಿಜಿಯವರು ಪ್ರತಿ ವರ್ಷ ನವರಾತ್ರಿಗೆ ಏನಾದರೂ ಒಂದು ಗಿಫ್ಟ್ ಕೊಡ್ತಾರೆ. ಇದು ಇನ್ನು ಮುಂಚೆ ವರ್ಷಕ್ಕಿಂತ ಎಲ್ಲದಕ್ಕಿಂತ ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು. ಹೋಟೆಲ್ ಮಾಲೀಕರಿದ್ದಾರೆ, ಅವ್ರೇನು ಹೇಳ್ತಾರೆ ಅಂತ ಕೇಳೋಣ. ಸರ್, ಬಹಳಷ್ಟು ವಸ್ತುಗಳು ಅಂದರೆ ದಿನ ಬಳಕೆಗೆ ಬಳಸುವಂಥದ್ದು, ಅಡುಗೆಗೆ ಬಳಸುವಂಥದ್ದು, ಎಸ್ಪೆಷಲಿ ನಿಮ್ಮ ಉದ್ಯಮಕ್ಕೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಈ ಒಂದು ವಸ್ತುಗಳ ಬೆಲೆ ಇಳಿಕೆ ಆಗಿರೋದು? ನೋಡಿ, GST 5% ನಮ್ಮ ಈ ಹೋಟೆಲ್ ಉದ್ಯಮದಲ್ಲಿ ನಾವು ಜನರಿಂದ, ಗ್ರಾಹಕರಿಂದ ಕಲೆಕ್ಟ್ ಮಾಡಿ ಕಟ್ತಾ ಇದ್ದೀವಿ, ಒಂದು ವಿಚಾರ. ಆದರೆ ಈ ಲಾಡ್ಜಿಂಗ್ ವಿಚಾರದಲ್ಲಿ ಬಂದಾಗ, ಹೋಟೆಲಲ್ಲಿ ಲಾಡ್ಜಿಂಗ್ ಇರೋ ವಿಚಾರದಲ್ಲಿ 12% ಇತ್ತು, ಅದು ಈಗ ಕಡಿಮೆ ಮಾಡಿದ್ದಾರೆ, 5%ಗೆ ಆಗಿದೆ. ಜೊತೆಗೆ ಈ 1,000 ರೂಪಾಯಿ ರೂಮ್ ತೊಗೊಳ್ಳೋರು 12% ಟ್ಯಾಕ್ಸ್ ಕಟ್ಟಬೇಕಿತ್ತು, ಅದಕ್ಕೂ ತುಂಬ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.